ರೇಣುಕಾಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ರಾಜ್ಯಾತಿಥ್ಯ ಪಡೆದಂಥ ಫೋಟೋ ವೈರಲ್ ಆದಂಥ ಬೆನ್ನಲ್ಲೇ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಬಳ್ಳಾರಿ ಜೈಲಲ್ಲೂ ಕೂಡ ರಾಜ್ಯಾತಿಥ್ಯ ಸಿಗುತ್ತೆ, ಅಲ್ಲೂ ಕೂಡ ಡ್ರಗ್ಸು, ಅಫೀಮು, ಗಾಂಜಾ ಎಲ್ಲವೂ ಸಿಗುತ್ತೆ ಅನ್ನುವಂಥ ಚರ್ಚೆಗಳು ಇರುವಂಥದ್ದು. ಈಗ 3 ದಶಕಗಳ ಕಾಲ ಜೈಲಲ್ಲೇ ಅಂದರೆ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಏನು ಇದ್ದಂಥ ನಟೋರಿಯಸ್ ಕಳ್ಳ ಸಿಗ್ಲಿ ಬಸ್ಸ, ಹಾವೇರಿ ಏನು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಸಿಗ್ಲಿ ಗ್ರಾಮದ ಸಿಗ್ಲಿ ಬಸ್ಸ ನಮ್ಮ ಜೊತೆಗಿದ್ದಾರೆ. ಬಳ್ಳಾರಿ ಜೈಲಲ್ಲೂ ಕೂಡ 9 ರಿಂದ 10 ವರ್ಷ ಅವರು ಇದ್ದರು. ಬಳ್ಳಾರಿ ಜೈಲಲ್ಲಿ ಏನೆಲ್ಲ ಸಿಗುತ್ತೆ ಏನೆಲ್ಲ ಸಿಗಲ್ಲ ಅಂಥೇಳಿ ನಾವು ಅವ್ರನ್ನೇ ಮಾತಾಡ್ತೀವಿ. ಸಿಗ್ಲಿ ಬಸ್ಸ ಅವರೇ, ಈಗ ಪರಪ್ಪನಗರದಿಂದ ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಅವ್ರನ್ನ ಶಿಫ್ಟ್ ಮಾಡಿದ್ರೆ ಅಲ್ಲಿ ಅವರು ಸೇಫ್ ಆಗಿರ್ತಾರ? ನೋಡಿ, 1989ರಿಂದ ಇಲ್ಲಿವರೆಗೂ ನಾ ಕಂಡ ಜೈಲುಗಳಲ್ಲಿ ಅದು ಕರ್ನಾಟಕ 7 ಸೆಂಟ್ರಲ್ ಜೈಲಲ್ಲಿ ಅದು ಹ್ಯಾಬಿಚುವಲ್ ಜೈಲ್ ಅಂದರೆ ಬಳ್ಳಾರಿ. ಇವತ್ತು ಎಲ್ಲ ಕಡೆ ರೌಡಿಗಳು ಏನಾದರೂ ತಪ್ಪು ಮಾಡಿದರೆ ಬಳ್ಳಾರಿ ಜೈಲಿಗೆ ಹಾಕ್ತಾರೆ, ಕ್ರಿಮಿನಲ್ಗಳು ಬಳ್ಳಾರಿ ಜೈಲಿಗೆ ಹಾಕ್ತಾರೆ. ಇಂಥ ಸಿಗ್ಲಿ ಬಸ್ಸನ್ ಅಂತ ಬುದ್ಧಿವಂತರಿಗೂ ಬಳ್ಳಾರಿ ಜೈಲಲ್ಲೇ ಹಾಕಿದ್ದಾರೆ. ನನಗೆ ಬಳ್ಳಾರಿ ಜೈಲು ಹಿಸ್ಟ್ರಿ ಇತಿಹಾಸ ಗೊತ್ತಿದೆ. ಆದರೆ ಅಲ್ಲಿ ದರ್ಶನ್ ಅವ್ರನ್ನ ಇಟ್ಟು ದರ್ಶನ್ ಅವ್ರ ಕೇಸ್ ಇತ್ಯರ್ಥ ಮಾಡಿಕೊಡ್ತೀನಿ ಅಂದರೆ ಅದು ಜೈಲು ಕೇವಲ ಒಂದು 15 ದಿನದೊಳಗೆ ಮತ್ತಲ್ಲಿ 100 ಮಂದಿ ಪೊಲೀಸರು ಸಸ್ಪೆಂಡ್ ಆಗಬೇಕಾಗತಿ. ಯಾಕಂದ್ರೆ ಇಂಥ ಒಬ್ಬ ವ್ಯಕ್ತಿ ಕೆಟ್ಟ ಹುಳನ ಒಂದು ಒಳ್ಳೆ ಶಿಕ್ಷಣದ ಜೈಲು ಒಳಗಡೆ ಇವತ್ತು ಸ್ವಲ್ಪ ಮಟ್ಟಿಗೆ ಶಿಕ್ಷಣ ಐತಿ. ಈಗ ಅದನ್ನು ಕೆಡಿಸೋಂಥ ವ್ಯವಸ್ಥೆ ಆಗತಿ. ದರ್ಶನ್ ಅವರು ಬಳ್ಳಾರಿ ಜೈಲು ಸೇಫ್ ಅಲ್ಲ. ಅಲ್ಲೆಲ್ಲ ವ್ಯವಸ್ಥೆಗಳಿದೆ, ಗಾಂಜಾ ಇದೆ, ಮೊಬೈಲ್ ಇದೆ, ಮತ್ತು ಅಲ್ಲಿ 2 ರಾಜ್ಯಗಳ ಇತಿಹಾಸ ಇದೆ, ಭಾಷೆಗಳ ತೊಂದರೆ ಇದೆ. ಅದಕ್ಕೋಸ್ಕರ ಎಲ್ಲ ಮಾದಕ ವಸ್ತುಗಳು ಬರ್ತವೆ. ನಾನೆಲ್ಲ ಅನುಭವಿಸಿದ್ದೀನಿ, ಎಂತಿಂಥ ರೌಡಿಗಳ ಜೊತೆ ಬೆರ್ತಿದ್ದೀನಿ. ಅದೇ ಗಾಂಜಾಕ್ಕೋಸ್ಕರ ನಾನು ಜೈಲಲ್ಲಿ ಒಂದೊಂದು ದೊಡ್ಡ ತಪ್ಪುಗಳು ಮಾಡಿ ಆ ಕೈದಿಗಳನ್ನ ಹೊರಗಡೆ ಬಿಡಿಸಿದ್ದೀನಿ, ಕಾನೂನು ವ್ಯವಸ್ಥೆ ಇಲ್ದೇನೆ. ಈಗ ಪರಪ್ಪನ ಅಗ್ರಹಾರ ಮತ್ತು ಬಳ್ಳಾರಿ ಸೆಂಟ್ರಲ್ ಜೈಲ್ ಇದರಲ್ಲಿ ಕಂಪೇರ್ ಮಾಡಿದರೆ ಅದಕ್ಕಿಂತ ವರ್ಸ್ಟ್ ಆಗಿದೆಯಾ ಇದು ಬಳ್ಳಾರಿ ಜೈಲು? ಇಲ್ಲ 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 ಇಲ್ಲ. ಈಗ ಬೆಂಗಳೂರು ಜೈಲಿನಲ್ಲಿ ರೌಡಿಗಳು ಎದುರ ಬುದರ ಇರ್ತಾರೆ, ಅವ್ರಿಗೆ ಅಡ್ಡಾಡಕ್ಕೆ ಭಯ ಆಕತಿ. ಅವ್ರಿಗೆ ಬೆಂಗಳೂರು ಜೈಲ ಸೇಫ್. ಇಂಥ ಬಳ್ಳಾರಿ ಜೈಲಿನಾಗ ಕೋಟಿಗಂಟ್ಲೆ ರೊಕ್ಕ ಇಟ್ಕೊಂಡು ರಾಜ್ಯಗಳ ಗೆಳೆತನ ಮಾಡಿಕೊಂಡು ಅಭಿಮಾನಿಗಳನ್ನ ಇಟ್ಕೊಂಡು ಇವತ್ತು ಆ ಬಳ್ಳಾರಿ ಜೈಲು ಅವನ ಕಣ್ಣಿಗೆ ಒಂದು ಮನೆ ಕುಟುಂಬ ಆದಂಗೆ ಆಗುತ್ತೆ ಆ ಜೈಲು. ಅದನ್ನು ಸಾಕೋದು ದೊಡ್ಡದಲ್ಲ ಅವನಿಗೆ. ಆದ್ರೆ ಅಲ್ಲೇ ನಡೀತಕ್ಕಂಥ ಅವ್ಯವಹಾರಗಳು ಈ ಕೇಸಿಗೆ ಧಕ್ಕೆ ಆಗೋಂಥ ವ್ಯವಸ್ಥೆ ಆಗ್ತೈತಿ. ಅದಕ್ಕೋಸ್ಕರ ಕರ್ನಾಟಕ ಅವ್ರನ್ನ TR ಜೈಲಿಗೆ ಕಳಿಸ್ಬೇಕು. ಯಾಕಂದ್ರೆ ಅವರು ಒಳ್ಳೇದಕ್ಕೆ ನಾ ಹೇಳೋದು, ದರ್ಶನ್ ಅವರು ಒಳ್ಳೇದಕ್ಕೆ ಹೇಳೋದು. ಇದರಿಂದ ಅವ್ರು ತಪ್ಪು ಮಾಡೋಂಗಿಲ್ಲ, ಬಟ್ ಅದು ತಪ್ಪು ನಡೀತೈತಿ. ದರ್ಶನ್ ಅವ್ರ ಕೇಸ್ನಲ್ಲಿ ಎಷ್ಟು ಮಂದಿ ಒಳ್ಳೆಯವರಾಗಿ ಒಂದಾಗಿ ಜೈಲಿಗೆ ಹೋಗಿದಾರಲ್ಲ, ಅವರೆಲ್ಲ ಡಿವೈಡ್ ಆಗಿ ಬರ್ತಾರೆ. ಯಾಕಂದ್ರೆ ಅವರ ಪೊಲೀಸ್ ವ್ಯವಸ್ಥೆಯಲ್ಲಿ ಹಂಗೆ ಐತದು. ಯಾಕಂದರೆ ಇದು ಮಾಧ್ಯಮಗಳು ಇತಿಹಾಸ ಕೊಟ್ಟಂಥ ಪ್ರಕರಣ ಮತ್ತು ಈ ಪೊಲೀಸು ಕೊಟ್ಟಂಥ ಪ್ರಕರಣ, ಇದರಲ್ಲಿ ದರ್ಶನ್ ಬಚಾವ್ ಆಗಲಿಕ್ಕೆ ಚಾನ್ಸ ಇಲ್ಲ. 164 ಸ್ಟೇಟ್ಮೆಂಟ್. ಈಗ